ಹಲೋ ಸುಮತಿ. ನಾನೇ ಜಾಂಚಿಕಿ. ಹಾ, ಆರಾಮಿದ್ಯಾ? ಹಾ, ಹೌದೇ. ಫೋನ್ ಮಾಡಲೆ. ಹೆಂಗ್ ಅಂತ ಜುಗುತಿದ್ದ ಸುಮತಿ. ಹೆಂಗನದಿ ಸುಟ್ಟು ಮೊಬೈಲು ಹಾಳಾಗಿ ಒಂದ್ ದೊಡ್ಡ ಬಾನ್ಗಡಿ ಆಗುತ್ತೆ. ಹಾ, ಹೌದೇ. ಅದು ಅದು ತಂದು ಇಷ್ಟು ವರ್ಷ ಆದ್ರೂ ಎಂತ ಆಗಿತ್ತಿಲ್ಲಿ. ಚಲೋ ಒಳ್ಳೆ ಸಾಲಾವಳಿ ಇದ್ದಿತ್ತು. ನನ್ನ ಇತ್ಲಾಗಿ ಎಂತಕೋ ನನ್ನ ಮನೆ ವಿಶಾಲಿ ಫೋನ್ ಮಾಡಿತ್ತ ಇಲ್ಲ. ನೋಡತಕ್ಕ ಎಂತ ಕೇಳ್ತೆ ಇಲ್ಲ ಒಂಚೂರು. ಹಾ, ಹಲೋ ಹಲೋ ಹೇಳೋದೊಂದು ಕೇಳ್ತು, ಎಂಥದ್ದು ಕೇಳ್ತಿತ್ತೇ ಇಲ್ಲ. ನಾನು ಈಗ ಮಳೆಯಲೆ ಜೋರು ತೊಂಡ್ ಗಿಂಡ್ ಹೊತ್ತಿಯೋದಾರ್ ಬಲ್ಲ ಹಾಡ್ಕೊಂಡು ಬಿಸಿನೀರು ಉಳ್ಳಿ ಮೇಲೆಲ್ಲ ಇಟ್ಟು ಕೌಚಿ ಮಗ್ಕೊಂಡು ಒಣಸ್ಜಿ ಕಡೆಗೆ ಮತ್ತೆ ಫೋನ್ ಮಾಡಿದ್ರು ಕೇಳ್ತೆ ಇಲ್ಲ. ಎಂತ ಮಾಡಿದ್ರು ಸರಿ ಹಾಗೆ ಇಲ್ಲ. ಅಯ್ಯೋ ಒಟ್ಟು ಎಂತ ಆಗುತ್ತಪ್ಪ ಮೊಬೈಲಿಗೆ. ಮಾಣಿ ಹತ್ರ ಇನ್ನು ಮತ್ತೆ ಬಯಸಿಗಳವು. ಅಯ್ಯ ಮತ್ತೆ ಎಲ್ಲದೂ ನೀ ಹಾಳು ಗರ್ಕತ್ತೇಳಿ ಮೊದ್ಲೇ ಬೋಯ್ತಾ ಯಾಕೊಂಡು ಅಕ್ಲಾಕಿ ಹೋತ ಕೂತ್ಕಂಡು ಕಡೆಗೆ ಹಂಗೆ ಮದ್ದಿಸ್ ಬೆಳಗ್ಗೆ ಮನೆ ಮಾರಿಯ ಕೆಲ್ಸಕ್ಕೆ ಬಂದ್ಮೇಲೆ ಅವನ ಹತ್ರ ಮಾರಿಯ ನನ್ನ ಮನೆ ಮೊಬೈಲ್ ಒಂದು ಹಾಳಾಗ್ಬಿಟ್ಟದೆಯಲ್ಲ, ಒಂಚೂರು ಸರಿ ಮಾಡ್ಕೊಡ್ತೀಯನ, ಎಂತ ಆಗದೆ ನೋಡ್ತೀಯನ ಕೇಳ್ದಿ. ಹಾ, ಹಾ, ಅವ್ನು ಸರಿ ಮಾಡ್ತಾನೆ. ಅವನ ಮನೆ ಮೊಬೈಲು ಕೊಡ್ಲಲ್ಲಿ ಅಲ್ಲಿ ಇಲ್ಲಿ ಎಲ್ಲ ಬಿದ್ಕೋತ್ ಎದ್ಕೋತ್ ಇರ್ತು. ಅವ ಅದನ್ನೆಲ್ಲ ಒಂಚೂರು ಕಾಗದ ಸಿಂಬೆ ಎಲ್ಲ ಕೊಟ್ಟು ಸಣ್ಣ ಬೀರು ಎಲ್ಲ ಕಟ್ಟಿ ಎಲ್ಲ ಮಾಡ್ಕೊಂಡು ಪಟ್ಟುಗೆ ರಿಪೇರಿ ಮಾಡ್ಕೊಂಡು ಉಪಯೋಗಿಸ್ಕೊತಿರ್ತಾನೆ. ಹಾ, ಫೋನ್ ಮಾಡ್ಕೊತಿರ್ತ. ಹಂಗಾಗಿ ಹಂಗೂ ಹಂಬ್ಲತ್ತು ಅವನ ಹತ್ರ ಕೊಟ್ಟಿ ಕಾನು ಚಾ ಮಾಡೋಣ ಹೇಳಿ ಬಂದ ಇಲ್ಲ. ಆ ಚಾ ಮಾಡ್ಕೊಂಡು ತಾಂಡಪ್ಪ ತಕ್ಕವ. ಅಮ್ಮ ಅದು ಆಫೀಸಿಗೆ ತಗೊಂಡೋಗ್ಬೇಕ್ರ, ಇಲ್ಲಿ ಎಂತಕ್ಕೂ ಸರಿ ಆಗೋದಿಲ್ಲಕ್ಕೂ, ಆದ್ರೂ ಬಿಚ್ಚಿ ಸುಮಾರು ಸರಿ ಮಾಡಿದ್ದೇನೆ ನೋಡಿ ಹೇಳ್ಕಿತ್ತ ಕೊಟ್ಟ. ನಾನು ಈಗ ರಾಶಿ ಕೆಲ್ಸಿದ್ದು ಈ ಫೋನ್ ನೋಡ್ಕೊತ ಎಪ್ಲ ಪುರ್ಸೊತ್ತಿಲ್ಲ ಹೇಳ್ಕೊಂಡು ಅದನ್ನ ಒಂದು ಬದಿಗೆ ಆಡ್ಬಾರ್ದಿಕ್ಕೆ ಚಾಕ್ರಿ ಮಾಡ್ಕೊತ ಕೂತ್ಕೊಂಡಿ. ಸಂಜಪ್ಪಗ ಫೋನ್ ತಗೊಂಡು ಸರಿಯಾಗಿ ನೋಡೋಣ ನೋಡ್ತಿ. ಹೊಸಮತಿ ಬೆಳಕೆ ಬತ್ತಿಲ್ಲ ಫೋನ್ ಒಳಗೆ. ಹಾ, ಎಂತ ನೋಡ್ರು ಚಾಲೂನೇ ಆಗ್ತಿಲ್ಲ. ಎಷ್ಟು ಗೊತ್ತಿರುವ ಕಡೆಗೆ ಅಯ್ಯೋ ದೇವ್ರೆ, ಇನ್ನು ಈ ಸುಡ್ಗಾಡ ಫೋನಿನ ಆಫೀಸಿಗೆ ಹೋಗೋದಯ್ಯ ಅಂಬ ಮಾರ್ಯ. ಆ ಫೋನಿನ ಆಫೀಸ್ ಎಲ್ಲ ಎಲ್ಲಿದ್ದೋಳು ಹೆಂಗೆ ಅಂತ ಗೊತ್ತಿದೆ. ಹುಟ್ಟಾಪರ ಆಫೀಸಿಗೆಲ್ಲ ಹೋದವನೇ ಅಲ್ಲ. ಕಡೆಗೆ ನಾನು ಹೆದ್ರಿದ್ನಿಲೆ. ಮೇಲಿನ ಮನೆ ಪೂರ್ಣಿಮನ್ ಮಗಳು ಸೂಕ್ಷ್ಮ ಇದ್ದಲೆ, ಅದು ದಿವ್ಸನೂ ಪ್ಯಾಟೆ ಹೈಸ್ಕೂಲ್ ಶಾಲಿಗೆ ಹೋಗ್ತು. ಅದ್ರ ಸಂತೆ ಮರ್ದಿಸ್ ಬೆಳಗ್ಗೆ ಗಾಡಿ ಹೊತ್ತೇ ಬಿಟ್ಟು ಬಡ ಬಡ ಚಾಕ್ರಿ ಮುಗಿಸಿಕ್ಕೆ. ಕಡೆಗೆ ತಂಗಿ ಹೆಂಗಂಚೂರು ಫೋನಿನ ಆಫೀಸ್ ಅಂತ ತೋರ್ಸಿಕ್ಕೆ ನೀನು ಶಾಲಿಗೆ ಹೋಗು, ನಾನು ಹೆಂಗಂಚೂರು ಕೆಲ್ಸ ಇದ್ದು ಅಂದು ಅದು ತೋರ್ಸಿಕ್ಕೆ ಅದಕ್ಕೆ ಅಭ್ಯಾಸ ಇರ್ತಲೆ ಹೋತು ಶಾಲಿಗೆ. ಕಡೆಗೆ ನನಗೆ ಆ ಆಫೀಸ್ ಒಳಗೆ ಹೋಗಿ ಅಲ್ಲಿ ಆಫೀಸಲ್ಲಿ ಒಂದು ತಮ್ಮ ಕೂತ್ಕೊಂಡಿದ್ನ ಇಲ್ಲ. ಅವನ ಹತ್ರ ಹೇಳ್ದೆ ಹಿಂಗೆ ಆಗತ್ತೆ ಒಂಚೂರು ಸರಿ ಮಾಡ್ಕೊಡ ಅಂದು. ಅವ ಮೊಬೈಲ್ ಎಲ್ಲ ಬಿಚ್ಚಿ ನೋಡ್ದ. ಅಯ್ಯೋ ಅಮ್ಮ ಇದ್ರದ್ದು ಸಿಮ್ ಹೋಗದೆ, ಎಂಥದೋ ಸಿಮ್ ಹಾಕಬೇಕು, ಎಂತೆಂಥ ಸುಡುಗಾಡೆಲ್ಲ ಆಗದೆ ಅಂದ. ಆಯ್ತಮ್ಮ ನನಗೆ ಅದೆಲ್ಲ ತಿಳಿಯೋದಿಲ್ಲ, ಎಂತೆಂಥ ಆಗದೆ ನೀನೇ ನೋಡಿ ಒಂದೊಂದು ಸರಿ ಮಾಡು ಅಂದು. ಹಂಗೆ ಬೇರೆ ಸಿಮ್ ಹಾಕಬೇಕು, 100 ರೂಪಾಯಿ ಬೇಕಾಗ್ತದೆ, 100 ರೂಪಾಯಿ ಕೊಡಬೇಕು ಅಂದ. 100 200 ನಾವೆಂತೆಂತಕ್ಕೂ ಹಾಳ್ಬಾರ್ದಾಗ್ತು, ಸಾಯ್ಲೆತ್ಲಕ್ಕೆ ಸರಿ ಆದರೂ ಸಾಕು ಹೇಳ್ಕೊಂಡು ಕೊಟ್ಟು ಸರಿ ಮಾಡ್ಕೊಡ ಅಂದು. ಅವ ಫೋನೆಲ್ಲ ಬಿಚ್ಚಿದ್ನ ಇಲ್ಲ. ಕಡೆಗೆ ಅಯ್ಯೋ ಅಮ್ಮ ಇದು ಅಂಥದ್ದು ಅಂಥದ್ದು ಸುಟ್ಟು ಮೆಮೊರಿ ಕಾರ್ಡ್ಗಳು ಇರ್ತಾಡಪ್ಪ, ಹೋದ್ರೆ ಹಾಕವಲ್ಲಿ ಈ ಸುಟ್ಟು ಸಿಮ್ ಹಾಕಿದ್ನಡ, ಈ ಸುಟ್ಟು ಮಾರಿಯ ಇದ್ಮೇಲೆ ಅವ ಆ ಸಿಮ್ ಹಾಕವಲ್ಲ ಮೆಮೊರಿ ಕಾರ್ಡ್ ಹಾಕಿ ಕೂರ್ಸಿಟ್ಟಿದ್ನಡ. ಅದಕ್ಕಾಗ ಅದು ಎಂತ ಮಾಡಿದ್ರು ಚಾಲೂನೇ ಆಗ್ತಿಲ್ಲ. ಕಡೆಗಂತೂ ಅದನ್ನೆಲ್ಲ ಸರಿ ಮಾಡ್ಕೊಂಡು ಸರಿ ಆಗೋದ ನೋಡಿ ಹೇಳಿ ಕೊಟ್ಟ. ಕಡೆಗೆ ನಾನು ವಿಶಾಲಿಗೆ ಮತ್ತೆ ಫೋನ್ ಮಾಡ್ಕೊಂಡು ಹಲೋ ಹೇಳ್ತಿ, ಆದ್ರೂ ಹಂಗೆ ಸುಟ್ಟು ಕೇಳ್ತೇ ಇಲ್ಲ. ಕಡೆಗೆ ಅಯ್ಯೋ ಕೇಳೋದೇ ಇಲ್ಲ, ಆದ್ರೂ ಸರಿ ಆಗ್ಲಿಲ್ಲಲ್ಲ ಅದಕ್ಕೆ ಮತ್ತೆ ಕೊಟ್ಟು. ಫೋನ್ ಮಾಡ್ಕೊಂಡು ನೋಡ್ತಾ ಸರಿ ಕೇಳ್ತದೆ. ಈ ಫೋನಿನ ಮಿಸ್ಟೇಕ್ ಅಲ್ಲದೆ ಅಲ್ಲ, ನೀನು ಕಿವಿದೆ ಮಿಸ್ಟೇಕು ಅಂದ್ಬಿಡವ. ಅವಾಗ ಹೆಂಗೆ ಹಂಬ್ಲತ್ತೆ, ಹೆಂಗೆ ಸುಡುಗಾಡು 4-5 ದಿವ್ಸ ಹಿಂದೆ ಕಿವಿ ಸೆಳೆತಾಗಿತ್ತು. ಸುಟ್ಟು ಕೆಮ್ಮಿ ಸೆಳೆತ ಅಂದ್ರೆ ಬೆಳಗ್ವರೆಗೂ ನಿದ್ರೆ ಬರ್ದಾಗಿದೆ. ಕೆಮ್ಮಿ ಡಾಕ್ಟ್ರ್ ಹತ್ರ ಹೋಗಿದ್ನ ಇಲ್ಲ. ಅವ್ರ ಕಡೆಗೆ ಒಂದಷ್ಟು ಔಷಧಿ ಕೊಟ್ಕೊಂಡು ನೀವು ಗಾಳಿಗೆ ಎಲ್ಲ ಹೋಗ್ಲೇಬಾರ್ದು, ಹೋಗ್ಬೇಕಿದ್ರೆ ಇಡೀ ದಿನನೂ ಕಿವಿಗೆ ಹೊತ್ತಿ ಸೊಳ್ಳೆ ಹಾಕ್ಕೊಂಡೇ ಹೋಗ್ಬೇಕು ಹೊಡಿದಿದ. ಆ ಗನಾಕ್ 2 ದೊಡ್ಡ ದೊಡ್ಡ ಶಿಂಬೆ ಮಾಡಿ ಕಿವಿ ಒಳಗೆ ತುರುಕ್ಕೊಂಡೇ ಇರ್ತಿ ಇಡೀ ದಿವ್ಸನೂ. ಓದಿ ಅಲ್ಲಿ ಏನೋ ಕೇಳಕ್ಕಾಜು, ಅವಾಗ ಏನೋ ಬುದ್ಧಿ ಹೊಡ್ದಂಗತ್ತೆ. ಅವಾಗ ಪಟ ಪಟ ಹೊತ್ತಿ ಸೊಳ್ಳೆ ತೆಕ್ಕೊಂಡು ಕೇಳ್ತಿ, ಸಮ ಕೇಳ್ತು. ಮಾನಿ ಹತ್ರ ಎಲ್ಲ ಹೇಳಲ್ ಹೋದ್ನಿಲ್ಲ, ಮತ್ತೆ ನೀನು ಹೇಳಿ ಕಡ ಸುಮತಿ. ಬೈತ್ನೇ ಅವ ಮೊದ್ಲೇ ಬೈತಾ. ಇಡ್ಲಾ.